ಎಲ್ಲ ಪಟ್ಟಿ ಹಿಡಿತಲ್ಲ ಹಿಡಿಬೋದ ಎಲ್ಲ ಪಟ್ಟಿ ಹಿಡಿಬೋದ ಪ್ರಗತಿಪರ ಸಂಘಟನೆಗಳನ್ನು ಸ್ಥಳೀಯವಾಗಿ ಆಹ್ವಾನ ಮಾಡಿದರು. ಈ ಆಹ್ವಾನದ ಮೇರೆಗೆ ನಾವು ಬೆಳಿಗ್ಗೆ 10:30ಗೆ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದ್ವಿ. ಏನು ಆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ SSG ವೆಂಕಟರಾಮಣ್ಣವರು ತಡವಾಗಿ ಬಂದರು. ತಡವಾಗಿ ಬಂದು 12:15 ಆಗಿತ್ತು ಅವ್ರ ಸಮಯ. ಆಗ ಸ್ವಲ್ಪ ಜನ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಹೋದರು. ಹೋಗ್ಬೇಕಾದ್ರೆ ಆ ಪ್ರೊಸೆಷನಲ್ಲಿ ಸ್ವಲ್ಪ ನೂಕುಲಾಯಿತು. ನಾನು ಅಲ್ಲಿಂದ ಆಚೆ ಬಂದೆ. ಆಮೇಲೆ ನಮ್ಮ ಏನು ಸುಲ್ಕುಂಟ ಆನಂದ್ ಅವರು ಆ ಪ್ರೊಸೆಷನ್ನಲ್ಲಿದ್ದಾಗ ಇವ್ರ ಮೇಲೆ ಏನಪ್ಪ ಜನನೇ ಇಲ್ಲ, ಜನನ ಸೇರ್ಸೋಕ್ಕಾಗಲ್ವಾ ಆ ರೀತಿ ಅಂತ ಮಾತಾಡಿದ್ರು. ನಾನು ಅಷ್ಟೊತ್ತಿಗೆ ನಾನು ಇಲ್ಲಿ ಅಕ್ಕಚಮ್ಮ ಚೌಟ್ರಿ ಹತ್ರ ಬಂದಾಗ ಇವರು ಆ ಮಾಹಿತಿಯನ್ನು ನನಗೆ ಹೇಳಿದ್ರು. ಈ ಥರ ನನ್ನನ್ನು ಏಕವಚನದಲ್ಲಿ ಮಾತಾಡ್ದ, ಈ ಥರ ಬೈದ ಅಂತಂದ. ನಾನು ಹೇಳ್ದೆ ಅಣ್ಣ ವೇದಿಕೆ ಮೇಲೆ ಮಾತಾಡೋಣ ಅಂತ. ಇವರು ಅವರನ್ನು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಕೇಳಿದ್ರು, ಏಣ ನಾನು ನಿಮ್ಮ ಮನೆ ಆಳ, ನನ್ನ ಈ ಥರ ಮಾತಾಡ್ತಿರೋ ಅಂದಿದ್ದ ತಕ್ಷಣ ಕತ್ತು ಹಿಡಿದು ಹಿಂಗೆ ನೂಕಿದ್ರು ಒಳಗಡೆಗೆ. ನಾನು ಅಲ್ಲೇ ಇದ್ದೀನಿ, ಲೈವಲ್ಲಿ ನೋಡಿದ್ದೀನಿ. ಕತ್ತು ಹಿಡಿದು ನೂಕಿದ್ರು. ಯಾಕಣ್ಣ ಹಂಗೆ ನೂಕ್ತೀಯ, ನೀವು ಒಬ್ಬ ಹಿರಿಯರು, ನಾವು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಗಲ್ಲಾಪಟ್ಟಿ ಹಿಡಿದಿದ್ದ ತಕ್ಷಣ ಕುತ್ತಿಗೆಯಲ್ಲಿರೋ ಕೈನನ್ನು ಕಿತ್ತಾಕಿದ್ಮೇಲೆ ಹಿಂಗೆ ಹಾಕಿ ಹಿಂಗೆ ಹಿಡಿದ್ರು. ಅವ್ರು ಯಾರು RPS ಸತೀಶ್ ಅಂತ ಹೊಸಕೋಟೆ ಮೂಲದವರು, ಅವ್ರ ಜೊತೆಲಿ ಸೇರ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ವಿ. ಮತ್ತು ಪೊಲೀಸ್ನವರು ಬಂದರು. ನಾವು ಕೇಳೋದು ವೆಂಕಟರಾಮಣ್ಣವ್ರು ಒಂದೇ, ಅಂಬೇಡ್ಕರ್ ವಾದ ಅಂದರೆ ಇದೇನಾ, ಅಂಬೇಡ್ಕರ್ ತತ್ವ ಸಿದ್ಧಾಂತ ನೀವು ಇದೇನಾ ಜನಕ್ಕೆ ಕಳಿಸ್ತಾರದು? ಇವಾಗ ವೇದಿಕೆ ಮೇಲೆ ಹೇಳ್ತೀರಿ SSG ನಾವು ಸೈನಿಕರಲ್ಲ, ನೀವು ಕಳಿಸ್ಕೊಡ್ತಾ ಇರೋದು ಹಿಟ್ಲರ್ ಧೋರಣೆ. ಇದು ನಿಮ್ಮ ಈ ನಡೆ ನಾವು ಬಂಗಾರಪೇಟೆ ತಾಲೂಕು ದಲಿತ ಸಂಘಟನೆ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೀವಿ. ಇದು ಮೊದಲನೇ ಹೆಜ್ಜೆ. ಮುಂದೆ ನೀವು ಬಂಗಾರಪೇಟೆಯಲ್ಲಿ ನಿಮ್ಮನ್ನು ಬಿಡಲ್ಲ, ನಾವು ಬಂಗಾರಪೇಟೆ ಒಳಗೆ ಪ್ರವೇಶ ಮಾಡಕ್ಕೆ ಬಿಡಲ್ಲ. ವೆಂಕಟರಾಮಣ್ಣವ್ರಿಗೆ ಇದು ನೇರ ನುಡಿ. ನೀವು ಎಷ್ಟು ವರ್ಷ ಸೀನಿಯರ್ ಆಗಿರಿ, ನಾವು ಬಿಡಲ್ಲ. ಆದರೆ ಒಬ್ಬ ದಲಿತ ನಾಯಕನ ಮೇಲೆ, ಒಬ್ಬ ದಲಿತ ನಾಯಕನ ಬಲಿತ ದಲಿತನು ನಮ್ಮ ಸುಳ್ಕುಂಟ ಆನಂದ್ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀರಿ. ನೀವು ಇಷ್ಟು ವರ್ಷಗಳು ಮಾಡಿರೋ ಹೋರಾಟ ದಲಿತರನ್ನು ತುಳ್ಕೊಂಡೆ ನೀವು ನಾಯಕರಾಗಿದ್ದೀರ ಅನ್ನೋಂಥ ನಮ್ಗೆ ಅನುಮಾನ ಇವಾಗ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಾಯಕನನ್ನ ನೀವು ಹೊಡಿತೀರಿ ಅಂದ್ರೆ ಪಬ್ಲಿಕ್ ಅಲ್ಲಿ ನೀವು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿಗಳು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದ್ರಿ. ಇದು ಎಲ್ಲೂ ಆಗ್ಬಾರ್ದು, ಈ ರೀತಿ ಎಲ್ಲೂ ಆಗ್ಬಾರ್ದು. ಹಂಗಾಗಿ ನಾನು ಏನು ಕರ್ನಾಟಕ ದಲಿತ ರೈತ ಸೇನೆ ಮತ್ತು ಬಂಗಾರಪೇಟೆ ದಲಿತ ಸಂಘಟನೆ ಒಕ್ಕೂಟದಿಂದ SSG ವೆಂಕಟಸ್ವಾಮಿ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸ್ತಾರೆ. ದಲಿತ ಸಂಘಟನೆಯ ನಾಯಕ ಆನಂದ್ ರವರು ಅಣ್ಣ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದಾರೆ, ಕಾರ್ಯಕರ್ತರೆಲ್ಲ ಬಂದು ಕಾದು ಎಲ್ಲರೂ ಲೇಟ್ ಆಯ್ತು ಅಂದ್ಬಿಟ್ಟು ಎಲ್ಲ ಹೊರಟೋಗಿದ್ದಾರೆ. ಲೇಟಾಗಿ ಬಂದಿರೋ ತಪ್ಪಿನಿಂದ ಇವ್ ಜನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನನ್ನ ಮಗನೇ ನಾಚಿಕೆ ಆಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವರನ್ನ ಏಕವಚನದಲ್ಲಿ ಮಾತನಾಡ್ತಕ್ಕಂಥ ದಲಿತ ಸಮುದಾಯಕ್ಕೆ ಒಂದು ಅವಮಾನ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಹಿರಿಯರು ಅವ್ರು ಹಿರಿಯಾಗಿ ನಡಿಬೇಕು. ಅವ್ರ ಗುರುಗಳು, ಅವ್ರಿಗೆ ನಾವು ಸೇವೆ ಮಾಡ್ತೀವಿ. ಅವ್ರಿಗೆ ಸೇವೆ ಮಾಡಿದ್ರೆ ನಮ್ಗೆ ಮುಕ್ತಿ ಸಿಗುತ್ತೆ. ಗುರುವಿಲ್ಲದ ವಿದ್ಯೆ ಲಗಾಮಿಲ್ಲದ ಕುದುರೆಗೆ ಸಮ ಅಂತ ಹೇಳ್ತಾರೆ. ನಾವೆಲ್ಲರೂ ಗುರುವಿದ್ಯೆ ಕಲ್ತಿರ್ತಕ್ಕಂಥ, ಗುರುವಿಲ್ಲದೆ ನಾವು ಯಾರು ವಿದ್ಯೆ ಕಲಿತಿಲ್ಲ. ಗುರುವಿದ್ಯೆ ಕಲ್ತಿರ್ತಕ್ಕಂಥವ್ರು ನಾವು. ನಮ್ಮ ನಡೆ ಮತ್ತು ನುಡಿಗಳು, ನಮ್ಮ ಹೋರಾಟಗಳು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಸ್ವಾರ್ಥಕ್ಕಾಗಿ ಸಂಘವನ್ನ ಬಳಸ್ಕೊಳ್ಳೋದು, ನಾನು ಎಲ್ಲರಿಗೂ ಗೊತ್ತಾಗಬೇಕಂತ ಗಲಾಟೆ ಮಾಡೋದು, ಇದಕ್ಕೆ ಅವಕಾಶ ಇಲ್ಲ. ನನ್ನ ಪಾಪ ಆತ್ಮ ಬಗ್ಗೆ ನಾನು ಹೇಳ್ತೇವೆ, ಆತ್ಮ ತಪ್ಪಿಲ್ಲ. ಆತನನ್ನ ಕರ್ಕೊಂಬಂದಿರೋದು ಶ್ರೀನಿವಾಸ ಯಾವುದೇ ಕಾರಣಕ್ಕೂ ಇಲ್ಲೇ ಅಂತವ್ರನ್ನ ಕರೀಬಾರ್ದು. ನಾನು ಈಗೂ ಹೇಳ್ತಾ ಇದ್ದೀನಿ, ಬೇರೆ ಸಂಘದವರಿಗೆ ಕೆಲಸ ಇಲ್ಲ, ಬೇರೆ ಸಂಘದವರಿಗೆ ಕೆಲಸ ಇಲ್ಲ. ಅವ್ರ ಸಂಘ ಬೇಡ ಅಂದ್ರೆ ನಮ್ಮ ಸಂಘ ಸೇರಬೇಕು. ನಮ್ಮ ಸಂಘ ಸೇರ್ತೀವಂದ್ರೆ ಸೇರ್ಪಡೆ ಕಾರ್ಯಕ್ರಮ ಇರ್ತದೆ. ಅದು ಏನು ಇಲ್ಲದೆ ನಮ್ಮ ಸಂಘದಲ್ಲೇ ಯಾವ ರೀತಿ ವರ್ತಿಸ್ತೀವೋ ಅದೇ ರೀತಿಯಲ್ಲಿ ಸಮತಾ ಸೈನಿಕ ದಳದಲ್ಲಿ ನಾವು ವರ್ತಿಸ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲರೂ ಹೇಳ್ತಾ ಇದ್ದೀನಿ. ನಮಗೆ ಗಲಾಟೆ ಮಾಡುವಂತವರು, ಸಮಾಜದ ದಿಕ್ಕನ್ನ ತಪ್ಪಿಸುವಂತವರು 100 ಕೋಟಿಗಳ ಕಾಲ ನಮಗೆ ಒಂದೇ ಮಲಿ ಸಾಕು, ಸರಿಯಾದಂತಹ ಕಾರ್ಯ ಅನ್ನುವಂಥದ್ದು ಅದು ಸಮತಾ ಸೈನಿಕ ದಳ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸಣ್ಣ ವಿಷಯ ಭಾಗದಲ್ಲಿ ಅಲ್ಲಿವರೆಗೂ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋಣ ಅಂತೇಳಿ ಅದೇ ಬಹಳ ಲೇಟ್ ಆಗಿ ಕೇಳ್ಕೊಂಡೇ ಬರ್ತಾ ಇದ್ದೀನಿ.
ಜನ ಬಂದಿದ್ದಾರೆ ಅಂತ ಕೇಳ್ತಾರೆ. ಅಣ್ಣ ಬಂದವರೆಲ್ಲ ಹೋಗ್ಬಿಟ್ರಂತ ಅವರೇ ಹೇಳ್ತಾರೆ. ಬಂದೂ ಇಲ್ಲ, ಹೋಗೂ ಇಲ್ಲ. 10 ಬಂದಿದ್ದೀವಣ್ಣ, ಸುಳ್ಳೇ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಸುಳ್ಳುಕೋರಿಗೆ, ಜಗಳಗಟ್ಟುಗಳಿಗೆ ಅಥವಾ ಸ್ವಾರ್ಥಕ್ಕೆ ನಮ್ಮ ಸಂಘವನ್ನ ದಿಕ್ತಪ್ಪಿಸುವಂತ ಕೆಲಸ ಯಾರೇ ಮಾಡಿದ್ರು ಅವರು ನಮ್ಮ ಸಂಘದಿಂದ ಹೊರಗೆ ಉಳಿಯಬೇಕು. ಅದಕ್ಕಾಗಿ ಇವತ್ತು ಈ ಸಣ್ಣ ಅಚಾತುರ್ಯ ಅದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಸಣ್ಣದೊಂದು ಅಚಾತುರ್ಯದ ಘಟನೆ ನಡೀತು. ಅದು ನಮ್ಮ ಸೂಲಿಕುಂಟೆಯ ಆನಂದ್ ಬಂದು ತೀರಾ ಅಶಿಸ್ತಿನಿಂದ ವರ್ತಿಸಿದಾಗ ಅದನ್ನು ಖಂಡಿಸಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಅಶಿಸ್ತಿರಬಾರ್ದು. ಒಬ್ಬ ರಾಷ್ಟ್ರ ಮಟ್ಟದ ರಾಜ್ಯಾಧ್ಯಕ್ಷರು ಬಂದಾಗ ಅವರ ನಡಿಗೆಗೆ ಅಡ್ಡಿಪಡಿಸುವಂಥದ್ದು, ಅವರ ಮೇಲೆ ಅತಿಕ್ರಮವಾಗಿ ಮಾತಾಡುವಂಥದ್ದು, ಕೆಟ್ಟ ಭಾಷೆಯನ್ನು ಉಪಯೋಗಿಸೋದು, ಬಲಾತ್ಕಾರವನ್ನು ಹೇರುವಂಥದ್ದು ಇದು ಸಾಧ್ಯವಿಲ್ಲ. ಅದಕ್ಕೆ ಅದನ್ನು ಹೇಳಿದ್ದೀವಿ, ಸಮಾಧಾನವಾಗಿ ಕಾರ್ಯಕ್ರಮ ನಡೆಸೋದ್ರೆ ನಮ್ಮ ಜೊತೆಗೆ ಇರಬೇಕು, ಇಲ್ಲಾಂದರೆ ಹೋಗಬೇಕು. ಸೊ ಇದು ನಾವು ಇಂಥ ಅಚಾತುರ್ಯದ ಮಾತುಗಳನ್ನು, ದಬ್ಬಾಳಿಕೆಯ ದೌರ್ಜನ್ಯಗಳ ಮಾತುಗಳನ್ನು ಸಮತಾ ಸೈನಿಕ ದಳ ಯಾವತ್ತೂ ಕೂಡ ಸಹಿಸೋದಿಲ್ಲ. ಬೇರೆ ಸಂಘ ಸಂಸ್ಥೆಗಳಲ್ಲಿ ಹಂಗಿರ್ಬೋದು, ಆದರೆ ನಮ್ಮ ಸಂಘಟನೆಯಲ್ಲಿ ಆತ ಇಲ್ಲಿಂದ ಹೋಗಿದ್ದಾದಮೇಲೆ ಎಷ್ಟು ಶಿಸ್ತಾಗಿ ಕಾರ್ಯಕ್ರಮ ನಡೀತು. ಸೊ ಹೀಗಾಗಿ ಆನಂದ್ ಏನು ಇವತ್ತು ಈ ರೀತಿಯ ಕೆಲಸ ಮಾಡಿದ್ರೆ ಅದನ್ನು ನಾನು ಕ್ಷಮಿಸ್ತಾ ಇದ್ದೀನಿ. ಇನ್ನು ಮೇಲೆ ಆ ಥರದ್ದು ನಡ್ಸ್ಕೊಳ್ಳೋದು ಬೇಡ. ಆತ ನಮ್ಮ ಅಣ್ಣ ತಮ್ಮಂದನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರೋಂಥ ಸಂಘಟನೆಗೆ ಅಗೌರವ ತರುವಂಥದ್ದು ಬೇಡ. ಏನೋ ಸಣ್ಣ ಪಣ್ಣ ಹೆಚ್ಚು ಕಡಿಮೆಗಳಾಗ್ತವೆ, ಅದಕ್ಕೆ ದೊಡ್ಡದು ಮಾಡಿಕೊಂಡು ಅದನ್ನೇ ರಂಪ ಮಾಡೋದು ಯಾವುದೇ ಸಾಮಾಜಿಕ ಕಾರ್ಯಕರ್ತನಿಗೆ ಅದು ಶೋಭೆ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.